ಕುಂದ್ರ ಅನ್ನ ಪಾಯಸ ಮಜ್ಜಿಗೆ ಏನು ಬೇಕು ಸಾಕೇನಾ ವೇಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡ್ಬಿಡ್ತೀವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೋಮವಾರದ ವಿಶೇಷ ಪೂಜೆ ಅಂತ ನಾವು ಬಂದಿರೋದು ಬುತ್ತಿ ಬಸವಣ್ಣ ದೇವಸ್ಥಾನಕ್ಕೆ. ಇದು ಉರ್ಗಳ್ಳಿ ಎಂಬ ಊರಿನಲ್ಲಿ ಬರುತ್ತೆ. ಈ ಊರಿನ ವಿಶೇಷ ಏನಂದರೆ, ಕನ್ನಡದಲ್ಲಿ ಪ್ರಥಮ ಬಾರಿಗೆ IAS ಪಾಸ್ ಮಾಡಿದ ಅಧಿಕಾರಿ ಕೆ ಶಿವರಾಮು ಅವರ ಊರು ಇದಾಗಿರುತ್ತೆ. ಸುಮಾರು 150ರಿಂದ 200 ವರ್ಷ ಇತಿಹಾಸವುಳ್ಳ ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಒಂದು ವಿಶೇಷ ಪೂಜೆ ನಡೆಯುತ್ತೆ. ಈ ಪೂಜೆಗೆ ಅಂತಲೇ ಅಕ್ಕಪಕ್ಕ ಗ್ರಾಮಸ್ಥರು ಸುಮಾರು ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿ ಪೂಜೆಯಲ್ಲಿ ಪಾತ್ರರಾಗಿ ಸ್ವಾಮಿ ಆಶೀರ್ವಾದ ಪಡಿತಾರೆ ಅಂತಲೇ ಹೇಳ್ಬೋದು. ಈಗ ನೀವು ನೋಡ್ತಾ ಇರೋ ದೇವಸ್ಥಾನ ಬಂದು ಹೊಸದಾಗಿ ಕಟ್ಟಿರುವಂಥ ದೇವಸ್ಥಾನ. ಸುಮಾರು 5-6 ವರ್ಷಗಳ ಮುಂಚೆ ಕಟ್ಟಿರೋದು. ಇದಕ್ಕೂ ಮುಂಚೆ 2-3 ಸತಿ ಇದ್ರದ್ದು ಓಲ್ಡ್ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹೊಸ ದೇವಸ್ಥಾನನೂ ಸಹ ತುಂಬ ಅಚ್ಚುಕಟ್ಟಾಗಿ ತುಂಬ ಸೊಗಸಾಗಿ ಕಟ್ಟಿದ್ದಾರೆ ಅಂತಲೇ ನೀವು ನೋಡ್ಬೋದು. ನೋಡಿ, ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಇದು ಎಂಟ್ರೆನ್ಸ್ ಆಗಿರುತ್ತೆ. ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ದಿನ ಒಂದು ವಿಜೃಂಭಣೆ ಪೂಜೆ ಜರುಗುತ್ತೆ. ಸುಮಾರು ಸಾವಿರಾರು ಜನ ಪ್ರತಿ ಸೋಮವಾರ ಹಾಗೂ ಪೂಜಾ ದಿನಗಳಲ್ಲಿ ಬಂದು ಇಲ್ಲಿ ಸೇರಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಹಮ್ಮಿಕೊಂಡು ಪೂಜೆನ ತುಂಬ ಯಶಸ್ವಿಯಾಗಿ ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಪೂಜಾರಿನ ಒಂದು ಸಮುದಾಯ ಮನೆತನದವರು ನಡೆಸ್ಕೊಂಡು ಬರ್ತಾರೆ. ಪ್ರತಿ ಸೋಮವಾರದಂದು ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಒಂದು ಬೇರೆ ಬೇರೆ ರೀತಿಯ ಅಲಂಕಾರವನ್ನು ಏರ್ಪಡಿಸಿ ತುಂಬ ಸೊಗಸಾಗಿ ಕಾಣೋ ರೀತಿ ಮಾಡುವಂಥದ್ದು ಇವ್ರ ಜವಾಬ್ದಾರಿ ಆಗಿರುತ್ತೆ. ಇದು ಶಿವನ ವಾಹನ ನಂದಿ ದೇವಸ್ಥಾನ ಇದಾಗಿರೋದ್ರಿಂದ ಶಿವಭಕ್ತರು ಅತಿಯಾಗಿ ಹೆಚ್ಚು ಬರುವಂಥ ದೇವಸ್ಥಾನ ಇದಾಗಿರುತ್ತೆ. ಶಿವರಾತ್ರಿ ಹಾಗೂ ಇತರ ದಿನಗಳಲ್ಲೂ ಸಹ ತುಂಬ ಜನ ಇಲ್ಲಿ ಸೇರ್ತಾರೆ. ಈ ದೇವಸ್ಥಾನ ಲೊಕೇಟ್ ಆಗಿರೋದು ಒಂದು ಬಿಡದಿಯಿಂದ ಸುಮಾರು 8 ಕಿಲೋಮೀಟರ್ ದೂರ ಇರುವಂಥ ಒಂದು ಉರ್ಗಳ್ಳಿ ಗ್ರಾಮದಲ್ಲಿ, ಕೆರೆಯ ಪಕ್ಕದಲ್ಲಿ ಒಂದು ಏರಿ ಮೇಲೆ ಈ ದೇವಸ್ಥಾನ ಇರುವಂಥದ್ದು. ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ತುಂಬ ಪುರಾತನವಾದ ಒಂದು ಬಿಲ್ಪತ್ರೆ ಮರ ನೀವು ನೋಡಲಿಕ್ಕೆ ಸಿಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಸುಮಾರು ವರ್ಷಗಳ ಇತಿಹಾಸ ಈ ಮರಕ್ಕೆ ಇದೆ ಅಂತಲೇ ಹೇಳ್ತಾರೆ. ಯಾರಾದರೂ ಶಿವನ ಭಕ್ತರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀವಿ ಅಂದರೆ ಪ್ರತಿ ಸೋಮವಾರ ನೀವು ಯಾವುದೇ ಏನೋ ಒಂದು ಅಭ್ಯಂತರ ಇಲ್ಲದೆ ನೀವು ಈ ದೇವಸ್ಥಾನಕ್ಕೆ ಹೋಗ್ಬೋದು. ಪ್ರತಿ ಸೋಮವಾರನೂ ಸಹ ಈ ದೇವಸ್ಥಾನದಲ್ಲಿ ನಿಮಗೆ ವಿಶೇಷ ಪೂಜೆ ನಡೀತಾನೆ ಇರುತ್ತೆ. ಈ ದೇವಸ್ಥಾನ ಇನ್ನೊಂದು ವಿಶೇಷ ಅಂದರೆ, ಅಕ್ಕಪಕ್ಕದ ಒಂದು ರೈತ ಸಮುದಾಯದವರು ಏನಾದರೂ ಹಸು ಕರು ಹಾಕಿದರೆ ಅದರದ್ದು ಒಂದು ಹಾಲು ಏನಿರುತ್ತಲ್ಲ, ಗಿಣ್ಣಾಲು ತಂದು ಕೊಡ್ತಾರೆ. ಅದರಿಂದ ಒಂದು ಸಿಹಿ ತಿನಿಸು ಆದ ಬೆಲ್ದನ್ನು ಮಾಡಿ ಬರುವಂಥ ಭಕ್ತಾದಿಗಳಿಗೆ ಒಂದು ಪ್ರಸಾದ ರೂಪದಲ್ಲಿ ಇಲ್ಲಿ ಕೊಡ್ತಾರೆ. ಈ ಜೊತೆಗೆ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಏನೋ ಒಂದು ಬರುವಂಥ ಭಕ್ತಾದಿಗಳಿಗೆ ಒಂದು ಆಹಾರ ಅಂತ ಅಂದರೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರಲ್ಲ, ಅದೇ ರೀತಿ ಸಹ ಈ ದೇವಸ್ಥಾನಗಳಲ್ಲೂ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು ಟ್ರಸ್ಟ್ ರೀತಿ ಮಾಡಿಕೊಂಡು ಬರುವಂಥ ಭಕ್ತಾದಿಗಳಿಗೆ ಯಾವುದೇ ಕುಂದುಕೊರತೆ ಆಗದೆ ಇರೋ ರೀತಿ ಸ್ವಇಚ್ಛೆಯಿಂದ ತಾವೇ ಮುಂದೆ ನಿಂತು ಅಡುಗೆ ಮಾಡಿ ಬರುವಂಥ ಭಕ್ತಾದಿಗಳಿಗೆ ಒಂದು ಪ್ರಸಾದವನ್ನು ಕೊಡುವಂಥ ಕಾರ್ಯಕ್ರಮನ ಸುಮಾರು ದಿನಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅನ್ನ ಪಾಯಸ ಮಜ್ಜಿಗೆ ಏನು ಬೇಕು ಸಾಕೇನಾ ವೇಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡ್ಬಿಡ್ತೀವಿ. ಈಗ
ನೀವು ನೋಡ್ತಾ ಇರ್ಬೋದು ಬಸವಣ್ಣ ಸ್ವಾಮಿಯಿಂದ ಒಂದು ಒಳ್ಳೆಯದಾಗಿರುವಂಥ ಭಕ್ತಾದಿಗಳು ಹಾಗೂ ಒಳ್ಳೆಯದಾಗಲಿ ಅಂತ ಒಂದು ಆರ್ಕೆ ಹೊತ್ತಿರುವಂಥ ಭಕ್ತಾದಿಗಳು ದವಸ ಧಾನ್ಯಗಳನ್ನು ಸ್ವಇಚ್ಛೆಯಿಂದ ತಂದು ಕೊಟ್ಟಿದ್ದಾರೆ. ಇದನ್ನು ದಾಸ್ತಾನು ಮಾಡಲಾಗಿದೆ. ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಅಕ್ಕಪಕ್ಕ ಸ್ನೇಹಿತರು ಯಾರನ್ನ ಇದ್ದರೆ ಈ ವಿಡಿಯೋ ಶೇರ್ ಮಾಡಿ, ದೇವಸ್ಥಾನಕ್ಕೆ ತಪ್ಪದೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.